ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನ. ಸೌಲನು ಹಿಂಸೆಪಡಿಸಿದ ಯೇಸುವಿನ ಶಿಷ್ಯನಾಗಿದ್ದನು. ಸೌಲನು ಹಿಂಸೆಪಡಿಸುತ್ತಾ ಸಭೆಗಳನ್ನು ತಿರುಗುಲಾಡ್ತಾ ಇದ್ದ. ಸಭೆಗಳು ಅಂದರೆ ಅವನಿಗೆ ಆಗ್ತಾ ಇಲ್ಲ. ಕೋಪ, ದ್ವೇಷ. ಎಲ್ಲಾದರೂ ಸಭೆ ಇಟ್ಟರೆ ನಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿದೆ ಈ ನಿಬಂಧನೆ ಅಂತ ಅವನು ರೋಷಗೊಂಡು ಸಾಯಿಸ್ಬಿಡ್ತಾ ಇದ್ದ. ಎಲ್ಲಿಗೋದ್ರು ಗಂಡಸರನ್ನ ಹೆಂಗಸರನ್ನ ಎಲ್ಲರನ್ನ ಕರ್ಕೊಂಡೋಗಿ ಸೆರೆಯಲ್ಲಿ ಹಾಕ್ತಾ ಇದ್ದ. ಪ್ರಧಾನ ಯಾಜಕರನ್ನ ಕರ್ಕೊಂಡೋಗಿ ಮಹಾಯಾಜಕರನ್ನ ಮಾತು ತಗೊಂಡು ಇಷ್ಟಾನುಸಾರವಾಗಿ ತಾನು ಜೀವಿಸುತ್ತಿರುವಾಗ ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದನು. ಬೆದರಿಕೆ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆಪಡುತ್ತಾ ಮಹಾಯಾಜಕರ ಬಳಿಯಲ್ಲಿ ಪರ್ಮಿಷನ್ ತಗೊಂಡು ಕ್ರಿಸ್ತನ ಮಾರ್ಗದಲ್ಲಿರುವವರಿಗೆ ಸಾರಿಗೆ ಕೊಲ್ಲಬೇಕೆಂದು, ಯಾರಾದರೆ ಕ್ರಿಸ್ತನ ಮಾರ್ಗದಲ್ಲಿ ಆತ್ಮೀಯವಾಗಿರ್ತಾರೋ ಅವ್ರನ್ನ ಕೊಲ್ಲಬೇಕೆಂದು ದಮಸ್ಕನಿಂದ ಯೆರೂಸಲೇಮಿಗೆ